ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕಾ ಘಟಕ ಕೂಡ್ಲಿಗಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ವಿಧಾನಸೌಧ ಬೆಂಗಳೂರು ಇವರಿಗೆ ರೈತರ ಒಂದು ಕೊರತೆಗಳನ್ನು ನೆರವೇರಿಸುವಂತೆ ಮನವಿ ಮುಖಾಂತರ ಒತ್ತಾಯಿಸಿದರು. ಮಾನ್ಯ ತಹಶೀಲ್ದಾರರು ಕೂಡ್ಲಿಗಿ ಇವರ ದ್ವಾರದಿಂದ ಕೂಡ್ಲಿಗಿ ತಾಲೂಕಿನ ರೈತದ ಕುಂದುಕೊರತೆಗಳನ್ನು ಬಗೆಹರಿಸಿಕೊಡುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡಿಕೊಳ್ಳುತ್ತೇವೆ. ಬಡ ರೈತರು ಉಳುಮೆ ಮಾಡಿದ ಭೂಮಿಗೆ ಫಾರ್ಮ್ ನಂಬರ್ 53, 57 ಅರ್ಜಿ ಸಲ್ಲಿಸಿದ ರೈತರಿಗೆ ತಕ್ಷಣವೇ ಪಟ್ಟ ನೀಡಲು ಒತ್ತಾಯಿಸುತ್ತೇವೆ. ಕೂಡ್ಲಿಗಿ ತಾಲೂಕಿನಲ್ಲಿ ರೈತ ಭವನ ನಿರ್ಮಿಸಿಕೊಳ್ಳಲು ಒತ್ತಾಯಿಸುತ್ತೇವೆ. ರೈತರ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಮೀಟರ್ ಅಳವಡಿಸಬಾರದು ಎಂದು ಒತ್ತಾಯಿಸುತ್ತೇವೆ. ತಾಲೂಕಿನ ರೈತರು ತಮ್ಮ ಹೊಲಗಳಿಗೆ ಹೋಗಲು ದಾರಿ ನಿರ್ಮಿಸಿಕೊಡಬೇಕು. ಕೂಡ್ಲಿಗಿ ತಾಲೂಕಿನ ಎಪಿಎಂಸಿ ಮಾರುಕಟ್ಟೆ ಅಭಿವೃದ್ಧಿಪಡಿಸಿ ದಲ್ಲಾಳಿಗಳಿಗೆ ವ್ಯಾಪಾರ ಮಾಡಲು ಅನುಕೂಲ ಮಾಡಿ ರೈತರು ತಮ್ಮ ಬೆಳೆಗಳನ್ನು ಮಾರಾಟ ಮಾಡಲು ಸಾರ್ವಜನಿಕರ ಅನುಕೂಲಕ್ಕೆ ಒತ್ತಾಯ. ಬಿಪಿಎಲ್ ಕಾರ್ಡ್ ತ್ವರಿತಗತಿಯಲ್ಲಿ ಆಗುವಂತೆ ಮಾಡಲು ಒತ್ತಾಯಿಸುತ್ತೇವೆ. ಬಿಪಿಎಲ್ ಕಾರ್ಡ್ಗಳಿಗೆ ಆದ ವ್ಯತ್ಯಾಸಗಳನ್ನು ಸರಿಪಡಿಸುವ ನೆಪದಲ್ಲಿ ಅನ್ಯಾಯವಾಗುತ್ತಿದೆ. ಇದನ್ನು ಶೀಘ್ರವಾಗಿ ಸರಿಪಡಿಸಿಕೊಡಲು ಒತ್ತಾಯ. ಫಲಾನುಭವಿಗಳಿಗೆ ಅನ್ಯಾಯವಾಗುತ್ತಿದೆ. ಇದನ್ನು ಶೀಘ್ರವಾಗಿ ಸರಿಪಡಿಸಲು ಒತ್ತಾಯಿಸುತ್ತೇವೆ. ರೈತರ ದರ್ಖಾಸ್ ಪೋಡಿ ಮಾಡುವ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದು, ಹೀಗಾಗಿ ಇದನ್ನು ನೋಡಿ ಮುಕ್ತರನ್ನಾಗಿ ಮಾಡಲು ಒತ್ತಾಯಿಸುತ್ತೇವೆ. ರೈತರು ಮೈಕ್ರೋ ಫೈನಾನ್ಸ್ನಿಂದ ಸಾಲ ಪಡೆದು ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ತಡೆಹಿಡಿಯಬೇಕಾಗುತ್ತದೆ ಎಂದು ಒತ್ತಾಯಿಸುತ್ತೇವೆ. ರಾಜ್ಯ ಕಾರ್ಯಾಧ್ಯಕ್ಷರಾದ ಎಸ್.ಎಂ. ವೀರಸಂಗಯ್ಯ ಇವರು ಮಾತನಾಡಿ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಗೋಣಿ ಬಸಪ್ಪ ಹಗರಿ ಬೊಮ್ಮನಹಳ್ಳಿ ಮಾತನಾಡಿ ಹಾಗೂ ತಾಲೂಕಾ ಅಧ್ಯಕ್ಷರಾದ ಎನ್ ರಮೇಶ್ ಹಾಗೂ ಕಾರ್ಯಾಧ್ಯಕ್ಷರಾದ ಕೆ ತಿಪ್ಪೇಸ್ವಾಮಿ ಅಮ್ಮನಕೇರಿ ಇವರು ಮಾತನಾಡಿದರು. ಯೂರಿಯಾ ಗೊಬ್ಬರ ಇನ್ನೂ ರೈತರಿಗೆ ಅರ್ಧಂಬರ್ಧ ಆಗಿರುವುದರಿಂದ ಯೂರಿಯಾ ಗೊಬ್ಬರವನ್ನು ಪೂರೈಸಬೇಕು. ಈ ಮೇಲ್ಕಂಡ ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ವಿಧಾನಸೌಧ ಬೆಂಗಳೂರು ಇವರಲ್ಲಿ ಮನವಿ ಮಾಡಿಕೊಳ್ಳಲಾಯಿತು ಹಾಗೂ ಮಾನ್ಯ ಶಾಸಕರಲ್ಲಿ ಒತ್ತಾಯಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಮೇಲ್ಕಂಡ ಬೇಡಿಕೆಗಳನ್ನು ಈಡೇರಿಸದೇ ಇದ್ದಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆ. ಈ ಸಂದರ್ಭದಲ್ಲಿ ಹಾಗೂ ಜೆ.ಎಂ. ವೀರಸಂಗಯ್ಯ ರಾಜ್ಯ ಕಾರ್ಯಾಧ್ಯಕ್ಷರು ಹಾಗೂ ಬಿ ಗೋಣಿಬಸಪ್ಪ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಎಸ್ ಬಾಷಾ ಸಾಹೇಬ್ ಜಿಲ್ಲಾ ಮುಖಂಡ ಹಾಗೂ ಕೆ ಸುರೇಶ್ ಕುಮಾರ್ ರಾಜ್ಯ ಸಮಿತಿ ಸದಸ್ಯರು ಹಾಗೂ ಗಂಟಿ ಸೋಮಶೇಖರ್ ಹೊಸಪೇಟೆ ಹಾಗೂ ರವಿಕುಮಾರ್ ತಂಬ್ರಹಳ್ಳಿ ಹಾಗೂ ಮಂಜುನಾಥ್ ಅಧ್ಯಕ್ಷರು ಕೊಟ್ಟೂರು, ಮಲ್ಲಿಕಾರ್ಜುನ್ ಪ್ರಧಾನ ಕಾರ್ಯದರ್ಶಿ ಕೊಟ್ಟೂರು ಕೂಡ್ಲಿಗಿ, ತಾಲೂಕಾ ಅಧ್ಯಕ್ಷರಾದ ಎನ್ ನಲಮತಿ ರಮೇಶ್ ಹಾಗೂ ತಾಲೂಕಾ ಕಾರ್ಯಾಧ್ಯಕ್ಷರಾದ ಕೆ ತಿಪ್ಪೇಸ್ವಾಮಿ ಹಾಗೂ ತಾಲೂಕಾ ಗೌರವ ಅಧ್ಯಕ್ಷರಾದ ಎನ್.ಎಲ್. ಪಾಂಡುರಂಗ ನಾಯಕ್ ಹಾಗೂ ಕಾರ್ಯಾಧ್ಯಕ್ಷರಾದ ಡಿ ನಾರಾಯಣ್ ನಾಯಕ್ ಹಾಗೂ ಉಪಾಧ್ಯಕ್ಷರಾದ ನೂರ್ ಅಕ್ಬರ್ ಹಾಗೂ ಉಪಾಧ್ಯಕ್ಷರಾದ ಮಂಜಣ್ಣ ಬಣಗಾರ್, ಉಪಾಧ್ಯಕ್ಷರಾದ ಬಣಕಾರ್ ಚನ್ನಬಸಪ್ಪ ಹಾಗೂ ಉಪಾಧ್ಯಕ್ಷರಾದ ಟಿ ಹಾಲಸ್ವಾಮಿ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರಾದ ಲಕ್ಷ್ಮೀದೇವಿ ಆರ್ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಸಿ ನಾಗರಾಜ್ ಹಾಗೂ ಸಹ ಕಾರ್ಯದರ್ಶಿಯಾದ ಕುಸ್ತಿ ದುರ್ಗಪ್ಪನವರ್, ಕೈಲಾಪುರ್ ದುರ್ಗಪ್ಪ, ಸಂಘಟನಾ ಕಾರ್ಯದರ್ಶಿ ಎಲ್ಲಾ ರೈತ ಮುಖಂಡರುಗಳು ಭಾಗವಹಿಸಿ ತಹಶೀಲ್ದಾರರ ದ್ವಾರ ಮುಖ್ಯಮಂತ್ರಿಗಳಿಗೂ ಹಾಗೂ ಕ್ಷೇತ್ರದ ಶಾಸಕರಿಗೆ ಮನವಿ ಸಲ್ಲಿಸಲಾಯಿತು. ವರದಿ ಕೆ ತಿಪ್ಪೇಸ್ವಾಮಿ. ತಹಶೀಲ್ದಾರ್ ಏನು ಮಾಡಕ್ಕಾಗಲ್ಲ, ನಮ್ಮ MLA ಶಾಸಕರು ಏನು ಪಾಪ ಅವರು ಶ್ರೀನಿವಾಸ್ ಅವರು ಏನು ಮಾಡಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ತಿರೋದೇನಂದ್ರೆ ಇದನ್ನ ತಿದ್ದುಪಡಿ ಮಾಡತಕ್ಕಂಥ ಕ್ರಿಯೆಯನ್ನ ನಾವು ಜವಾಬ್ದಾರಿಯಿಂದ ಮಾಡಿದ್ರೆ ಇಡೀ ರಾಜ್ಯಕ್ಕೆ ಡಾಕ್ಟರ್ ಶ್ರೀನಿವಾಸ್ ಯಾರಪ್ಪ ಕೂಡ್ಲಿಗಿ ಅಂತೇಳಿ ಫೇಮಸ್ ಆಗ್ತಕ್ಕಂಥ ದಿನಗಳು ಬರಲಿ ಅನ್ನೋದು ನನ್ನ ಆಶೆ. ಕಾನೂನು ತಿದ್ದುಪಡಿ ಕೃಷ್ಣ ಬೈರೇಗೌಡರಿಗೆ ಹೇಳಿ ಮನೆ ಮಾಡಿ ನಮ್ಮ ತಾಲೂಕಿನ ಬಡ ರೈತರ ಪರವಾಗಿ ಇದೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಕೂಡ ಬರೆದಿದ್ದೀವಿ ಆಯ್ತಾ. ಅದಕ್ಕೆ ನಾನು 24 ಗಂಟೆ ಮೀಸಲಿಟ್ಟು ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ಒಂದು 4 6 ಪೈಪ್ ಹಾಕೋದಿದೆ. ಅದು ನಿನ್ನೆ ಮೊನ್ನೆ ಸ್ವಲ್ಪ ಪ್ರೊಟೆಕ್ಷನ್ ಬೇಕಿತ್ತು. ರಾಜ್ಯಪಾಲರು ನಿನ್ನೆ ಬಂದಿದ್ದಾರೆ. ಸಾಯಂಕಾಲದವರೆಗೂ ಅವ್ರು ಟೈಮ್ ಕೇಳಿದ್ದಾರೆ. SP ಅವರು, ಪೊಲೀಸ್ ಇಲಾಖೆಯವರು. ನಾಳೆ ಬೆಳಿಗ್ಗೆ ಮುಗಿಸಿ ಈ ವಾರದಲ್ಲೇ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಎಲೆಕ್ಟ್ರಿಕಲ್ ಬಿಲ್ ಕಟ್ಟಿದ್ದು ಅದು ಕಟ್ಟಿದ್ದಾರೆ. ಸೊ ಈ ತಿಂಗಳಲ್ಲಿ ಅಧಿವೇಶನ ಮುಗಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಿವೇದನೆ ಮಾಡಿದ್ದೀವಿ. ಅವರು ಅದು ಶಂಕುಸ್ಥಾಪನೆ ಉದ್ಘಾಟನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅಧಿವೇಶನ ಆದ್ಮೇಲೆ ಅದೊಂದು ಕೆರೆ ತುಂಬಿಸೋದನ್ನೇ ಕಂಪ್ಲೀಟ್ ಆಗ್ತದೆ. ಒಂದು ಕೊನೆಯ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ನಾಯಕರು ರಮೇಶ್ ಆಯ್ಕೆ ಆಗಲಿ, ಹಾಲಸ್ವಾಮಿ ಆಗಲಿ, ನಮ್ಮ ಪಾಂಡುರಂಗ ನಾಯಕ ಮತ್ತೆ
ದೊಡ್ಡ ಟೀಮ್ ಇಲ್ಲ. ಅದ್ರ ಜೊತೆ ಸಂಪರ್ಕಿರಿ, ಅವ್ರು ನಿಮ್ಮನ್ನು ಕಾಣ್ತಾರ. ಇಲ್ಲಿ ಏನೇನು ಬದಲಾವಣೆಗಳಾಗಿ ಅವರಿಗೆ ಗಮನಕ್ಕೆ ತಂದ್ರೆ ನಾವು ಅದನ್ನು ಪ್ರಾಮಾಣಿಕವಾಗಿ ರೈತರ ಮೂಲಕ ಕೆಲಸ ಮಾಡಿ ಅನುಕೂಲ ಏನ್ರಿ. ಶಾಸಕ ಮತ್ತೆ ಸಂಪರ್ಕ ಇರ್ರಿ. ತಹಸೀಲ್ದಾರ್ ಕೂಡ ನಾನು ತುಂಬಾ ಸ್ಪಷ್ಟ ನಿರ್ದೇಶನ, ಕಂದಾಯ ಇಲಾಖೆಯಲ್ಲಿ ಯಾವುದೇ ರೀತಿ ಗೊಂದಲಗಳಿರಬಾರ್ದು, ಅವತ್ತಿಂದ ಅವತ್ತೇ ಡಿಸಿಷನ್ ಆಗಿರ್ಬೇಕು. ಯಾವುದೋ ತೊಂದರೆಗಳು, ಸಾಮಾನ್ಯ ಜೈನಗಳು 20-30 ವರ್ಷದ ಬೈಲೆಗಳು ಇಟ್ಕೊಂಡು ಅರ್ಜಿಗಳು ಇಟ್ಕೊಂಡು ಅಲದಾಡಬಾರ್ದು ಅಂತೇಳಿ ಅದ್ರ ಪ್ರಕಾರನೇ ಅವರು ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ತೊಂದರೆಗಳಿದ್ರು ಖಂಡಿತ ನಮ್ಗೆ ಸಂಪರ್ಕ ಮಾಡ್ಬೋದು. ಅದಕ್ಕೆ ನಾವು ಪ್ರಾಮಾಣಿಕವಾಗಿ ಉತ್ತರಿಸಿ ಅದಕ್ಕೆ ಸಮಸ್ಯೆ ಬಗೆಹರಿಸೋದಕ್ಕೆ ಅದೊಂದು ಕೇಳಿದೆ ಸರ್, ಭೇಟಿಯಾಗಿದ್ದು ಭಾಳ ಖುಷಿ ಆಯಿತು. ಮತ್ತು ಈಗ ಏನೋ ತಾವೆಲ್ಲ ಈಗ ಈಗಾಗಲೇ ಕಮಿಟಿ ರಾಜ್ಯದಲ್ಲೇ ಫಸ್ಟ್ ಕಮಿಟಿ ನಮ್ಮದೇ ಆಗಿತ್ತು. ನಾನು ನಮ್ಮ ಕನ್ನಡ ಬೇರಲ್ಲಿದ್ದೆ, ಕಮಿಟಿ ಆಗಿ ಎಲ್ಲ ಆಗಿದೆ. ಆದರೆ ತಾವು ಸರ್ಕಾರ ಮಟ್ಟದಲ್ಲಿ ಮಾನ್ಯ ಕೃಷಿ ಸಚಿವರು ಕೆಲವು ಗೈಡ್ಲೈನ್ಸ್ ಏನು ಗೋಮಾಳಕ್ಕೆ ಫಿಕ್ಸ್ ಆಗಬೇಕು, ಯಾಕೆಂದರೆ ದನಕರುಗಳಿಗೆ ಕಂದಾಯ ಸಚಿವರು ಈಗ ಏನು ಗೋಮಾಳ ಫಿಕ್ಸ್ ಆಗಬೇಕು, ಇಷ್ಟು ಹಸುಗಳಿಗೆ, ಇಷ್ಟು ದನಕರುಗಳಿಗೆ, ಇಷ್ಟು ಭೂಮಿ ಇರಬೇಕನ್ನೋದೊಂದು ಕೆಲವು ಮಾನದಂಡಗಳು. ಮತ್ತು ಬೇರೆ ಬೇರೆ ಈಗ ಸರ್ಕಾರಿ ಭೂಮಿಗಳು ಯಾವುದೇ ಊರುಗಳಲ್ಲಿ, ಪಟ್ಟಣಗಳಾಗಿರ್ಬೋದು, ಗ್ರಾಮಗಳಲ್ಲಿ ಸರ್ಕಾರಿ ಕಟ್ಟಡಗಳಿಗೆ, ಅಂಗನವಾಡಿ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಒಂದು ಹಾಸ್ಟೆಲ್ ಕಟ್ಟಡಕ್ಕೆ ಒಂದು ಜಾಗ ಸಿಗ್ತಾ ಇಲ್ಲ. ಇಲ್ಲೇ ನಮ್ಮ ಕೂಡ್ಲಿಗೆ 1 ವರ್ಷದಿಂದ ಅನುದಾನ ಬಿಡುಗಡೆಯಾಗಿ ನಾವು ಭೂಮಿ ಪೂಜೆ ಮಾಡೋಕ್ಕಾಗ್ತಾ ಇಲ್ಲ. ಆ ಥರ ಪರಿಸ್ಥಿತಿಗಳಿರೋದ್ರಿಂದ ಅವರು ಸ್ವಲ್ಪ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಆದರೆ ನಾನು ಈ ವಿಷಯದಲ್ಲಿ ಸರ್ಕಾರದ ನಿರ್ಧಾರಗಳೇನೇ ಇದ್ದರೂ ಕೂಡ ನಾನು ಈ ವಿಷಯದಲ್ಲಿ ಅಕ್ರಮ ಸಕ್ರಮ ವಿಷಯದಲ್ಲಿ ನಾನು ನಮ್ಮ ತಾಲೂಕಿನ ಬಡ ರೈತರ ಪರವಾಗಿ ಇದನ್ನಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಇದ್ರ ಬಗ್ಗೆ ಈಗಾಗಲೇ ಪ್ರಶ್ನೆ ಕೂಡ ಮಾಡಿದ್ದೀನಿ, ಮತ್ತೇನೂ ಪ್ರಶ್ನೆ ಹಾಕಿದ್ದೀನಿ ಮಾನ್ಯ ಕಂದಾಯ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ಕೂಡ ನಾನು ಹೋದ ವಾರ ನಮಗೆ ಒಂದು ಪ್ರತಿ ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಪ್ರತಿ ಜಿಲ್ಲಾ ಕಾಂಗ್ರೆಸ್ ಶಾಸಕರ ಜೊತೆ ಮುಖ್ಯಮಂತ್ರಿಗಳಿಗೆ ಒಂದು ವಿಶೇಷ ಸಭೆ ನಡೀತು. ಅದರಲ್ಲೂ ಕೂಡ ನಾನು ಪ್ರಮುಖವಾಗಿ 3 ಇಲಾಖೆಗಳ ಬಗ್ಗೆ ನಾನು ಹೇಳಿದ್ದೀನಿ. ಈಗ ನಮ್ಮ ವಸತಿ ರೈತರು, ವಸತಿ ನಿವೇಶನ ರೈತರು ಭಾಳ ಇದ್ದಾರೆ. ಅದಕ್ಕೆ ಒಂದು ಒಳ್ಳೆಯ ಸೂರ್ಯನ ವ್ಯವಸ್ಥೆ ಆಗಬೇಕು. ಮತ್ತು ನಮ್ಮ ಸಣ್ಣ ನೀರಾವರಿ ಇಲಾಖೆ ಇಲ್ಲಿ, ಯಾಕೆಂದರೆ ಇಲ್ಲಿ ಯಾವುದೇ ರೀತಿ ಇಲ್ಲಿ ನೀರಾವರಿ ಇಲ್ಲದಿರೋದ್ರಿಂದ ಇರೋ ನೀರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಹೆಚ್ಚುವರಿ ಕೆರೆಗಳು, ಚೆಕ್ ಡ್ಯಾಮ್ಗಳು ಮತ್ತು ಇದೆಲ್ಲ ರಿಪೇರಿ ಕೆಲಸ ಆಗಬೇಕು. ಆಮೇಲೆ ಈ ಹಕ್ಕುಪತ್ರದ ಏನು ರಾಜ್ಯಾದ್ಯಂತ ಸಮಸ್ಯೆ ಇದೆ, ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ಭಾಳ ಸಣ್ಣ ರೈತರೇ ಮತ್ತು ಈ ಥರ ಸರ್ಕಾರದ ಇದನ್ನೇ ನಂಬ್ಕೊಂಡಿರೋಂಥ ಜನಗಳಿದ್ದಾರೆ. ಇವರಿಗೆ ಒಂದು ನನಗೆ ಯಾಕೆಂದರೆ ಎಲೆಕ್ಷನ್ ಟೈಮಲ್ಲಿ ಕೂಡ ನಾವು ರಾಮದುರ್ಗದಲ್ಲಿ ಹಿಡಿದು 600 ಎಕರೆ